ಅರಬಿಯದ್ದು ನಾವು ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳುವ. ಇದನ್ನು ಸ್ವಲ್ಪ ಉಪ್ಪು ಹಾಕಿ ತೊಳೆಯಿರಿ, ಆಗ ಒಳ್ಳೆ ಕ್ಲೀನ್ ಆಗ್ತದೆ, ಅದರ ñೋಳೆ ಇದ್ದದೆಲ್ಲ ಹೋಗ್ತದೆ. ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾದ ನಂತರ 1/4 ಟೀ ಸ್ಪೂನ್ ಹಿಂಗು ಹೆಸರು ಗಿಡ ಹಾಕೊಳ್ಳೋಣ. ಈಗ ನಾವು 1/2 ಟೀ ಸ್ಪೂನ್ ಅಜ್ವೈನ್ ಓವ ಹಾಕೊಳ್ಳುವ. 1 ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 1/2 ಟೀ ಸ್ಪೂನ್ ಮೇಥಿ ಸೀಡ್ಸ್. ಮೆಂತೆ ಜಾಸ್ತಿ ಹಾಕೊಳ್ಬೇಡಿ, ಜಾಸ್ತಿ ಹಾಕಿದರೆ ಕಹಿ ಆಗ್ತದೆ. ಇದನ್ನು ಸ್ವಲ್ಪ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳುವ. ಈಗ 1 ದೊಡ್ಡ ಈರುಳ್ಳಿ, ಆನಂತರ 1 ಗ್ರೀನ್ ಚಿಲ್ಲಿ ಹಸಿಮೆಣಸು ಹಾಕೊಳ್ಳುವ. ಈರುಳ್ಳಿಯನ್ನು ಸಣ್ಣಕ್ಕೆ ತುಂಡು ಮಾಡಿ ಹಾಕೊಳ್ಳಿ. ಅದರ ಜೊತೆನೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನಾವು ಈರುಳ್ಳಿಯನ್ನು ಒಳ್ಳೆ ಫ್ರೈ ಮಾಡುವ, ಕಲರ್ ಚೇಂಜ್ ಆಗೋ ತನಕ. ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಇದನ್ನು ಸಹ ಒಳ್ಳೆ ರೀತಿ ಫ್ರೈ ಮಾಡಬೇಕು, ಹಸಿ ವಾಸನೆ ಹೋಗೋ ತನಕ. ಅದರ ಜೊತೆನೆ 1/2 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಈಗ 3 ಮೀಡಿಯಂ ಸೈಜ್ ಟೊಮೆಟೊವನ್ನು ಕುಚ್ಚಿ ಹಾಕೋಣ. ಇದನ್ನು ಸ್ವಲ್ಪ ಸಣ್ಣಕ್ಕೆ ತುಂಡು ಮಾಡಿ ಹಾಕಿ. ಇಲ್ಲಿ ಸ್ವಲ್ಪ ನಾವು ಟೊಮೆಟೊ ಜಾಸ್ತಿ ಯೂಸ್ ಮಾಡೋದು, ಸ್ವಲ್ಪ ಹುಳಿ ಆದರೆ ಒಳ್ಳೆಯದಾಗ್ತದೆ ಈ ರೆಸಿಪಿಗೆ. ಇದನ್ನು ಸಹ ನಾವು ಈಗ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು, ಫುಲ್ ಮ್ಯಾಶ್ ಆಗೋ ತನಕ. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳಿ. 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಹಾಕೋಣ. ಆನಂತರ 2 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್. ಆನಂತರ 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್ ಹಾಕೊಳ್ಳೋಣ. ಈಗ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳುವ. ಮಸಾಲ ಸುಡಬಾರ್ದು, ಬೇಕಂದ್ರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ವಾಟರ್ ಹಾಕೊಳ್ಳಿ. ಈಗ ಅದನ್ನು ಒಳ್ಳೆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿಗೆ ಆಮ್ಚೂರ್ ಪೌಡರ್, ಮ್ಯಾಂಗೋ ಪೌಡರ್ ಹಾಕಲು ಮರೆಯಬೇಡಿ, ಒಳ್ಳೆಯದಾಗ್ತದೆ ಟೇಸ್ಟ್ ಮ್ಯಾಂಗೋ ಪೌಡರ್ ಹಾಕೋದ್ರಿಂದ. ಈಗ ನಾವು ಕ್ಲೀನ್ ಮಾಡಿದ ಅರಬಿಯನ್ನು ಹಾಕೊಳ್ಳೋಣ. ಒಳ್ಳೆ ರೀತಿ 5 ಮಿನಿಟ್ಸ್ ಇದನ್ನು ನಾವು ಸ್ಟರ್ ಮಾಡುವ ಮಸಾಲೆ ಒಟ್ಟಿಗೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳಿ. ಈಗ ಸಾಕು ಫ್ರೈ ಆಗೋದು. ಈಗ ನೀರು ಹಾಕೊಳ್ಳೋಣ. ವಾಟರ್ ನಾವು ಬೇಯಲಿಕ್ಕೆ ಎಷ್ಟು ಬೇಕಂತ ನೋಡಿಕೊಂಡು ಹಾಕೊಳ್ಳಿ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಒಳ್ಳೆ ರೀತಿ ಮಿಕ್ಸ್ ಆದ ನಂತರ ನಾವೀಗ ಕುಕ್ಕರ್ನ ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ವಿಸಿಲ್ ಕೊಡುವ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ನಾನು ಇದರ ಲಿಡ್ ತೆಗೆದೆ. ಸಾಫ್ಟ್ ಆಗಿ ಬೆಂದಿದೆ, ಸಾಕು. ಈಗ ನಾನು ಗ್ಯಾಸ್ ಆನ್ ಮಾಡಿದ್ದೇನೆ. ಈಗ 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕೋಣ. ಆನಂತರ ಸ್ವಲ್ಪ 1/4 ಲೋಟಷ್ಟು ವಾಟರ್, ನೀರು. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಅದರ ಜೊತೆನೆ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕುವ. ಈಗ ನಾವು ಲಿಡ್ ಕ್ಲೋಸ್ ಮಾಡಿ 2 ಮಿನಿಟ್ಸ್ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ, ಬಾಯ್ಲ್ ಬರಲಿ. ಸೊ ಒಳ್ಳೆ ರೀತಿಯಲ್ಲಿ ಬಾಯ್ಲ್ ಬಂದಿದೆ. ನಮ್ಮ ಅರಬಿ ಮಸಾಲ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.